ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ. ನಮ್ಮದೇ ಓನ್ ಬ್ರ್ಯಾಂಡ್ ಆದ ಶ್ರೀ ಸತ್ಯನಾರಾಯಣ ಸ್ವಾಮಿ ಅಂತ ಒಂದಿದೆ ಟೇಪ್ ಲ್ಯಾಟ್ರಲ್ಲು. ಇವಾಗ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಥಿಕ್ನೆಸ್ ಹೇಳ್ತಾರೆ, ಎಷ್ಟು ಕಡಿಮೆ ರೇಟಲ್ಲಿ ಬೇಕು, ಏನು ಬೇಕು ಎಲ್ಲವೂ ನಾವು ಅನುಕೂಲ ಮಾಡಿ ಇಟ್ಟಿದ್ದೀವಿ ಸರ್. ಈಗ ರೈತರ ಜಮೀನಲ್ಲಿ ಅವರು ಹೊಸ ಲ್ಯಾಟ್ರಲ್ ತಗೊಂಡೋಗಿ ಭಾಳ ವರ್ಷಗಳಿಂದ ಅಲ್ಲೇ ಇರುತ್ತೆ. ಅವ್ರಿಗೆ ಗೊತ್ತಿರಲ್ಲ, ಯಾರ್ಯಾರು ಬಂದು 100 ರೂಪಾಯಿ 200 ರೂಪಾಯಿ ಕೇಳಿರ್ತಾರೆ, ಕೊಟ್ಬಿಟ್ಟಿರ್ತಾರೆ. ಇವಾಗ ರೈತರಿಗೆ ನಾವೇನು ಅನುಕೂಲ ಮಾಡ್ಕೊಡ್ತೀವಿ ಅಂದರೆ, ಅವ್ರ ಜಮೀನಂತ ಇರೋದು ಹಳೆ ಲ್ಯಾಟ್ರನ್ನೆಲ್ಲ ನಾವು KG ಲೆಕ್ಕದಲ್ಲಿ ತಗೊಂಡು ಅವರಿಗೆ ಮತ್ತೆ ಅದನ್ನ ಕಟ್ ಮಾಡಿಸಿ ವಾಶ್ ಮಾಡಿಸಿ ಅದನ್ನ ಕರಗಿಸಿ ಮತ್ತೆ ಹೊಸ ಲ್ಯಾಟ್ರಲ್ ಅನ್ನು ತಯಾರಿಸ್ತಿದ್ದೇವೆ. ಹೊಸ ಸಂಚಿಕೆ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತು ನಾನು ಚಳ್ಳಕೆರೆ ಗ್ರಾಮದಲ್ಲಿದ್ದೀನಿ. ಚಳ್ಳಕೆರೆ ಗ್ರಾಮದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಅಂತಂದೇಳಿ. ಸೊ ಇಲ್ಲಿ ಇವ್ರ ಹತ್ರನ ಪೈಪು ಮತ್ತು ಟೇಪ್ ಲ್ಯಾಟ್ರಲ್ಲು ಈ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಇರಿಗೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನ ಇಲ್ಲಿ ಇವರು ಸರ್ ತಯಾರು ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ವಿವರಣ ತಮ್ಮ ಅರವಿಂದ್ ಸರ್ ಅವ್ರು ಕೊಡ್ತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮದು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ನಮಸ್ಕಾರ. ರೈತ ಬಾಂಧವರೆಲ್ಲರಿಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ ವತಿಯಿಂದ ದಸರಾ ಹಬ್ಬದ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ತಮ್ಮ ಆಶೀರ್ವಾದದಿಂದ ಅಂದರೆ ನಿಮ್ಮ ರೈತರ ಆಶೀರ್ವಾದದಿಂದ ನಾವು ಇಷ್ಟು ವರ್ಷ ಸುಮಾರು 30 ವರ್ಷಗಳಿಂದ ನಾವು ಈ ಸಂಸ್ಥೆನ ಬೆಳೆಸ್ಕೊಂತ ಬಂದಿದ್ದೀವಿ. ಅದು ನಿಮ್ಮೆಲ್ಲರ ಆಶೀರ್ವಾದ. ಸರ್ ನಮ್ಮ ಕಂಪ್ನಿಯಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ 12 mm ಇಂದ 16, 12, 16, 20 mm ವರೆಗೂ ಅಪ್ ಟು 20 mm ವರೆಗೂ ಸಿಗುತ್ತೆ ನಿಮಗೆ ಲ್ಯಾಟ್ರಲ್. ಮತ್ತೆ ಇದರಲ್ಲಿ 2 ಟೈಪ್ಸ್ ಬರುತ್ತೆ, ಇನ್ಲೈನ್ ಅಂತ ಮತ್ತೆ ಆನ್ಲೈನ್ ಅಂತ. ಇನ್ಲೈನ್ ಮತ್ತೆ ಆನ್ಲೈನ್ ಅಂತ ಬರುತ್ತೆ. ಈ ಇನ್ಲೈನ್ ಆನ್ಲೈನ್ ಬಂದ್ಬಿಟ್ಟು ಏನಂದ್ರೆ, ಇದು ಇನ್ಲೈನ್ ಏನೇನಕ್ಕೆ ಬಳಸ್ತಾರೆ ಅಂದ್ರೆ ತರಕಾರಿ ಬೆಳೆಗೆ. ಈ ತರಕಾರಿ ಅಂದ್ರೆ ಮೆಕ್ಕೆಜೋಳ ಮತ್ತೆ ಎತ್ತದಿ ಟೊಮೊಟೊ ಆ ತರ ತರಕಾರಿ ಬೆಳೆಗಳಿಗೆ ಬಳಸ್ತಾರೆ. ಈ ಆನ್ಲೈನ್ ಅಂದ್ರೆ ಈ ಬಾಳೆ, ಪಪ್ಪಾಯ, ನುಗ್ಗೆ ಈ ತರ ಹಣ್ಣು ಹಂಪಲುಗಳು ಆ ತರ ಲ್ಯಾಟ್ರಲ್ಗಳಿಗೆ ಈ ತರ ಆನ್ಲೈನ್ ಲ್ಯಾಟ್ರಲ್ ಬಳಸ್ತಾರೆ. ಇನ್ಲೈನ್ಗೂ ಆನ್ಲೈನ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಇನ್ಲೈನ್ ಲ್ಯಾಟ್ರಲ್ ಬಂದ್ಬಿಟ್ಟು ಒಂದು ಕಲ್ಲಡಿಗೆ ಒಂದು ಹೋಲ್ ಬರುತ್ತೆ. ಈ ಒಂದು ಕಲ್ಲಡಿಗೆ ಹೋಲ್ ಏನು ಅಂದ್ರೆ, ಇನ್ಲೈನ್ ಲ್ಯಾಟ್ರಲ್ ಏನಂದ್ರೆ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಈ ಆನ್ಲೈನ್ ಲ್ಯಾಟ್ರಲ್ಗೂ ಇನ್ಲೈನ್ ಲ್ಯಾಟ್ರಲ್ಗೆ ಡಿಫ್ರೆನ್ಸ್ ಅಂದ್ರೆ, ಆನ್ಲೈನ್ ಲ್ಯಾಟ್ರಲ್ ಬಂದ್ಬಿಟ್ಟು ಈ ಹಣ್ಣು ಹಂಪಲುಗಳು ಕೆಲವರು ಸ್ಪೇಸಿಂಗ್ ಬಾಳ ಹಾಕಂತಾರೆ, ಕೆಲವರು ಹತ್ರ ಹಾಕಂತಾರೆ, ಕೆಲವರು ಬಾಳ ಹಾಕಂತಾರೆ, ಕೆಲವರು ದೂರ ಹಾಕಂತಾರೆ, ಕೆಲವರು ಅಗ್ಲ ಹಾಕಂತಾರೆ. ಈ ಆನ್ಲೈನ್ ಲ್ಯಾಟ್ರಲ್ ಅವಾಗ ಏನೇನ್ ಮಾಡ್ಬೋದು ಅಂದ್ರೆ, ಅವ್ರಿಗೆ ಎಲ್ಲೆಲ್ಲಿ ಲ್ಯಾಟ್ರಲ್ ಎಲ್ಲೆಲ್ಲಿ ಗಿಡ ಇದೆಯೋ ಅಲ್ಲಲ್ಲಿ ನೀರ್ ಸಪ್ಲೈ ಕೊಡೋ ತರ ಹೋಲ್ ಮಾಡ್ಕೊಂಡು ಮೈಕ್ರೋ ಟ್ಯೂಬ್, ಡ್ರಿಪ್ಪರ್ ಈ ತರ ಹಾಕೊಬಹುದು. ಸರ್ ಅದೇ ಅಂದ್ರೆ ಉದಾಹರಣೆಗೆ ಕೆಲವೊಬ್ರು 7-8 ದಾಯ ಮಾಡಿರ್ತಾರೆ, 8-9 ಮಾಡಿರ್ತಾರೆ, ಇಲ್ಲ ಕೆಲವೊಬ್ರು 9-9 ಮಾಡಿರ್ತಾರೆ, ಅಥವಾ ಬೇರೆ ಇನ್ಯಾವುದೋ ಹಣ್ಣಿನ ಬೆಳೆಗಳನ್ನ ಮಾಡಿರ್ತಾರೆ. ಸೊ ಆನ್ಲೈನ್ ಲ್ಯಾಟ್ರಲ್ ಅಂದ್ರೆ ನಮಗೆ ಎಲ್ಲಿ ಬೇಕಲ್ಲಿ ನಾವು ಮೈಕ್ರೋ ಟ್ಯೂಬ್ ಹಾಕೋಣ ಅಂತ ಒಂದು ಲ್ಯಾಟ್ರಲ್. ಇನ್ಲೈನ್ ಬಂದ್ಬಿಟ್ಟು ಒಂದು ಕಲ್ಲಡಿ ಒಂದೇ ಹೋಲ್ ಇರುತ್ತೆ, ಅಲ್ಲಿ ಅಲ್ಲೇ ಇದ್ ಮಾಡ್ಕೊಳ್ಳೋದು. ಸೊ ಟೋಟಲ್ ಆಗಿ ನಿಮ್ಮ ಹತ್ರ ಈ ತರದ ಯಾವ ತರ ಬ್ರ್ಯಾಂಡ್ಗಳು ಅದಾವ ಸರ್? ಸರ್ ನಮ್ಮ ಹತ್ರ ಹೆಚ್ಚು ಕಮ್ಮಿ ಒಂದು 10 ರಿಂದ 15 ತರ ಬ್ರ್ಯಾಂಡ್ ಇದಾವೆ. ಸೊ ಟೋಟಲ್ ಆಗಿ 10 ರಿಂದ 15 ತರ ಬ್ರ್ಯಾಂಡ್ ಇದಾವೆ. ಮತ್ತೆ ನಾವೆಲ್ಲ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಕಾರಣ ಪ್ರಕಾರ ನಾವು ಈ ಅಂಗಡಿಯವ್ರು ಯಾರನ್ನ ನಮಗೆ ಈ ತರ ಬೇಕು, ಈ ತರ ಕಸ್ಟಮೈಸೇಷನ್ ಮಾಡ್ಕೊಡ್ರಿ, ನನ್ಗೆ ಈ ಹೆಸರಲ್ಲಿ ಈ ತರ ಲ್ಯಾಟ್ರಲ್ ಮಾಡ್ಕೊಡ್ರಿ ಅಂದ್ರೆ ಅದು ಮಾಡ್ಕೊಡ್ತೀವಿ. ಮತ್ತೆ ರೈತರು ಕೇಳ್ತಾರೆ, ಕೆಲವರು ರೈತರು ಏನಂತ ಕೇಳ್ತಾರೆ, ಈ ಸುಗಂಧರಾಜ್ ಹೂವು ಬರುತ್ತಲ್ಲ, ಕೆಲವರು ಸ್ಪೇಸಿಂಗ್ ಏನ್ ಮಾಡ್ತಾರೆ, ಒಂದು ಕಲ್ಲಡಿಕಿನ ಕಮ್ಮಿ ಹಾಕಂತಾರೆ. ಅಂದ್ರೆ ಇದು ಒಂದು ಕಲ್ಲಡಿ ಅಂದ್ರೆ 40 ಸೆಂಟಿಮೀಟರ್ ಬರುತ್ತೆ. ಈ ಸುಗಂಧರಾಜು ಇವೆಲ್ಲ ಬಂದ್ಬಿಟ್ಟು 20 ಸೆಂಟಿಮೀಟರ್. ಅಂದ್ರೆ ಈ ಡ್ರಿಪ್ಪರ್ ಇದಾವಲ್ಲ ಅವಿನ್ನ ಕಮ್ಮಿ ಬರುತ್ತೆ. ಕೆಲವು ರೈತರು ಏನ್ ಕೇಳ್ತಾರೆ, ನನಗೆ ಡ್ರಿಪ್ಪರ್ ಸ್ಪೇಸಿಂಗ್ ಕಮ್ಮಿ ಬೇಕು, ಆ ತರ ಮಾಡ್ಕೊಡ್ತೀರಾ ಅಂತ ಅಂದ್ರೆ ಅವನು ಮಾಡ್ಕೊಡ್ತಿದೀವಿ. ನಾವು ಆದಷ್ಟು ಅವನು ಮಾಡ್ಕೊಟ್ಟು ಸರ್ವಿಸ್ ಕೊಟ್ಟಿದೀವಿ. ಸೊ ರೈತರಿಗೆ ಯಾವ ತರ ಬೇಕೋ ಆ ತರ ಒಂದು ತಯಾರು ಮಾಡಿ ಕೊಡ್ತಾ ಇದೀವಿ. ನಮ್ದೇ ಮಿಷಿನ್ ಎಲ್ಲ ಮ್ಯಾನುಫ್ಯಾಕ್ಚರ್ ಇರೋ ಕಾರಣ ರೈತರಿಗೆ ನನಗೆ ಇಂತದೇ ಈ ತರನೇ ಬೇಕು ಅಂತ ಅವ್ರಿಗೆ ಒಂದು ನೀಡ್ ಇರುತ್ತಲ್ಲ, ಅದನ್ನ ನಾವು ಒದಗಿಸ್ಕೊಡ್ತಾ ಇದೀವಿ ಅವರಿಗೆ. ಅಂದ್ರೆ ಈಗ ನೀವ್ ಹೇಳಿದ್ರಿ ಒಂದು ಕಾಲಡಿ ಒಂದು ಡಿಸ್ಟೆನ್ಸ್ಗೆ ಇದು ನಿಮ್ಮ ಒಂದು ಲ್ಯಾಟ್ರಲ್ ಹೋಲ್ಸ್ ಇರ್ತವೆ. ಉದಾಹರಣೆಗೆ ಏನೋ ಒಂದು ಕಾಲದಿಂದ ಒಳಗ್ ಬೇಕಂದ್ರೂ ಮಾಡ್ಕೊಂಡು ಕೊಡ್ತೀರಿ. ಸೊ ಅದು ರೈತರು ಆರ್ಡರ್ ಕೊಟ್ರೆ ಅವ್ರು ಮುಂಚಿತವಾಗಿ ಆರ್ಡರ್ ಮಾಡಿದ್ರೆ ನೀವು ಆ ತರನು ರೆಡಿ ಮಾಡ್ಕೊಂಡು ಕೊಡ್ತೀರಿ. ಸೊ ಓಕೆ ಸರ್. ಸೊ ಟೋಟಲ್ ಆಗಿ ಲ್ಯಾಟ್ರಲ್ ಬಂದ್ಬಿಟ್ಟು ಅದನ್ನ ಲ್ಯಾಟ್ರಲ್ ಬಂದು 16 ಎಷ್ಟು 10 ರಿಂದ 12 ಸರ್. ಸರ್ ಈಗ ಉದಾಹರಣೆಗೆ ಇಲ್ಲ ಐತಲ್ಲ ಸರ್, ಇದು ಯಾವ್ದು ಎಷ್ಟು mm ಸರ್ ಇದು ಲ್ಯಾಟ್ರಲ್? ಸರ್ ಇಲ್ಲಿರೋವೆಲ್ಲ 16 mm, 12 mm, 16 mm. ಸರ್ ಇದಾದ್ಮೇಲೆ ಸೊ ಮತ್ತಿನ್ನು ಬೇರೆ ಬೇರೆ ಯಾವ್ಯಾವ ತರ ಡ್ರಿಪ್ ಮತ್ತೆ ಅಥವಾ ಈ ರೈನ್ ಡ್ರಿಪ್ ಈ ತರ ಎಲ್ಲ ತಯಾರು ಮಾಡ್ತಾರೆ? ಸರ್ 20 mm ಇದೆ. ಮತ್ತೆ 1 ಇಂಚ್ ಇದೆ, ತಿರ್ಗಾ 1.25 ಇಂಚ್ ಇದೆ. ಕಂಪಲ್ಸರಿ ನೀರುಳ್ಳಿ, ಮೆಕ್ಕೆಜೋಳ ಪ್ರತಿಯೊಂದಕ್ಕೂ ಬೆಳ್ಕೋಬಹುದು ಸರ್. ಅದು ಚೀಪನ್ ರೈತರಿಗೆ ಚೀಪನ್ ಬೆಸ್ಟ್ ಅಲ್ಲಿ ಈಗ 20,000 ರೂಪಾಯಿ ಆಗೋ ಬದಲು ಚೀಪನ್ ಬೆಸ್ಟ್ ಅಲ್ಲಿ 5,000-6,000 ರೂಪಾಯಿ ಕೆಲಸ ಮುಗಿದವು ಸರ್. ರೈತರಿಗೆ ಪ್ರತಿಯೊಂದು ಅನುಕೂಲ ಆಗುತ್ತೆ ಸರ್ ರೈತರಿಗೆ.
ಮೆಕ್ಕೆಜೋಳನ ಹಾಕ್ಕೋಬಹುದು, ನೀರುಳ್ಳಿ ಹಾಕ್ಕೋಬಹುದು. ಕಂಪಲ್ಸರಿ ಒಂದು 7,000 6,000 ರೂಪಾಯಲ್ಲಿ ಕೆಲಸ ಮುಗಿತೆ ಸರ್ ರೈತರಿಗೆ. ಅದೇ ಒಂದು ಬೆಳೆ ಬಂದುಬಿಟ್ರೆ ಒಳ್ಳೆ ಅನುಕೂಲ ಆಗ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಬಿಸ್ನೆಸ್ಸಿಗೆ ಹಾಕ್ಕೋಬಹುದು ರೈತರು. ಆ ಥರ ಕೂಡ ಅನುಕೂಲ ಇದೆ ಸರ್. ಟೋಟಲ್ ಆಗಿ ಎಲ್ಲಾ ತರದ ಬೆಳೆಗಳಿಗೂ ಇಲ್ಲಿ ನಿಮ್ಮ ಹತ್ರ ಡ್ರಿಪ್ ಸಂಬಂಧಪಟ್ಟಂತ ಎಕ್ವಿಪ್ಮೆಂಟ್ಸ್ ಐಟಮ್ ಇದೆ. ಇರಿಗೇಷನ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಕೆಲವ್ರಿಗೆ ಈ ತರ ಬೇಕಂದ್ರೂ ತರಿಸ್ಕೊಡ್ತೀವಿ ಇನ್ನ ನಾವು ಬೇಕಂದ್ರೆ ಆ ತರ. ಮತ್ತೆ ನಮ್ಮ ಹತ್ರ ಅರೌಂಡ್ ಫಾರ್ ಎಕ್ಸಾಂಪಲ್ 10 ರೂಪಾಯಿಂದ ಹಿಡಿದು 100 ರೂಪಾಯಿವರೆಗೂ ಇದೆ. ಒಂದೇ ಐಟಮ್ ನ 3 ರಿಂದ 4 ಕ್ವಾಲಿಟಿ ಮೇಂಟೈನ್ ಮಾಡ್ತಿದೀವಿ. ಕೆಲವು ರೈತರು ಏನ್ ಮಾಡ್ತಾರೆ, ನನಗೆ ಸಾಕಪ್ಪ ಇದೊಂದೇ ಬೆಳೆಗೆ ಅಂತ ಅನ್ನೋರು ಇರ್ತಾರೆ, ಅಂತವ್ರಿಗೂ ಮೆಟೀರಿಯಲ್ಸ್ ಇಟ್ಟಿದೀವಿ. ಕೆಲವು ರೈತರು ನಾನು ಒಂದು 10-15 ವರ್ಷ ನಾನ್ ಬಿಟ್ರೆ ನನ್ನ ಮಕ್ಳ ಕಾಲಿಗೂ ಬರ್ಬೇಕು ಮೆಟೀರಿಯಲ್ಸ್, ಅಂತ ಮೆಟೀರಿಯಲ್ಸ್ ಇಟ್ಟಿದ್ವಿ. ಅಂದ್ರೆ 10 ರೂಪಾಯಿಂದ 100 ರೂಪಾಯಿ ಇಟ್ಟಿದ್ವಿ. ಕೆಲವರು ಬಹಳ ಇನ್ವೆಸ್ಟ್ಮೆಂಟ್ ಮಾಡಿ ಫ್ಯೂಚರ್ ಯೋಚನೆ ಮಾಡ್ತಿರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಟೆಂಪ್ರವರಿಗೆ, ನನಗೆ ಇವಾಗಿಂದ ಸಾಕು, ನನಗೆ ಒಂದು ಬೆಳೆ ಸಾಕು, ಮುಂದೆ ನೋಡ್ಕೊಳ್ಳೋಣ ಅಂತವ್ರಿಗೆ ಇಟ್ಟಿದ್ವಿ. ಫಾರ್ ಎಕ್ಸಾಂಪಲ್ 1 ಎಕರೆಗೆ 6 ರಿಂದ 7,000 ರೂಪಾಯಿ ಖರ್ಚಾಗಂತ ಮೆಟೀರಿಯಲ್ಸ್ ಇಟ್ಟಿದೀವಿ. 1 ಎಕರೆಗೆ 15 ರಿಂದ 20,000 ಖರ್ಚಾಗಂತ ಮೆಟೀರಿಯಲ್ಸ್ ಇಟ್ಟಿದೀವಿ. ರೈತರು ಬಂದಾಗ ಆಪ್ಷನ್ ಕೊಡ್ತೀವಿ, ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಏನೇನು ಬೇಕು, 10 ಗೇಜ್ 10 ಗೇಜ್, 6 ಗೇಜ್ 6 ಗೇಜ್, ಲ್ಯಾಟ್ರಲ್ ಎಲ್ಲ ಇಷ್ಟು ಕೆಜಿದು ಇಷ್ಟು ಕೆಜಿ ಇದೆ. ಇವಾಗ ಒಂದು ರೋಲು ಫಾರ್ ಎಕ್ಸಾಂಪಲ್ ಕಮ್ಮಿ ಕ್ವಾಲಿಟಿ ಇದೆ ಅಂದ್ರೆ 7 ರಿಂದ 8 ಕೆಜಿ ಬರುತ್ತೆ. ಇನ್ನ ಸ್ವಲ್ಪ ಹೆವಿ ಬೇಕು ನನಗೆ ಅನ್ನೋರ್ಗು ಆ ತರನು ಮಾಡಿಸ್ಕೊಡ್ತೀವಿ. ಇಲ್ಲಿ ರೆಡಿ ಇರುತ್ತೆ ನಮ್ಮ ಹತ್ರ. ಅರೌಂಡ್ ನಮ್ಗೆ ಇನ್ಲೈನ್ 200 ಮೀಟರ್ ಇಂದ ಹಿಡಿದು 500 ಮೀಟರ್ ವರೆಗೂ ನಮ್ಮ ಹತ್ರ ಇರುತ್ತೆ ಲ್ಯಾಟ್ರಲ್. ನಮ್ಮ ಹತ್ರ ತುಂಬಾ ಐಟಮ್ ಇದೆ. ಕೆಲವೊಂದ್ರೆ ಒಂದು 20 ಐಟಮ್ ಇದೆ ಸರ್ ನಮ್ಮ ಹತ್ರ. 20 ಐಟಮ್ ಇದೆ. ಇದು ಬಂದುಬಿಟ್ಟು ಶ್ರೀ ಗಣೇಶ್ ಅಂತ ಬೀಳುತ್ತೆ. ಇದು ಚೀಪ್ ಅಂಡ್ ಬೆಸ್ಟ್ ಅಲ್ಲ ಅಂತಂದ್ರೆ ಈಗ ರೈತರು ಕೆಲವರು 20-25 ಸಾವಿರ ರೂಪಾಯಿ ಬಂಡವಾಳ ಹಾಕಕ್ಕಾಗಲ್ಲ ಒಂದು ಎಕರೆಗೆ. ಇದನ್ನ ಹಾಕಿ ಬಿಟ್ರೆ ಕೆಲವು ಬರೀ 8 ಸಾವಿರ ರೂಪಾಯಲ್ಲಿ ಕೆಲಸ ಆಗುತ್ತೆ ಸರ್. ಇದು ಬರೀ 8 ಸಾವಿರ ರೂಪಾಯಲ್ಲಿ ಕೆಲಸ ಆಗ್ಬಿಡ್ತೈತೆ. ಕೆಲವೊಂದು ಇನ್ನ ಕಮ್ಮಿ ಇದ್ಬೇಕಂದ್ರೆ ಇದನ್ನ ಹಾಕಿ ಬಿಟ್ರೆ ಒಂದು 6 ಸಾವಿರ ರೂಪಾಯಿ ಕೆಲಸ ಆಗುತ್ತೆ ಸರ್. ಇದು ಯಾವ್ದು ಸರ್? ಇದನ್ನ ಹಾಕಿ ಬಿಟ್ರೆ ಒಂದು 6 ಸಾವಿರ ರೂಪಾಯಿ ಕೆಲಸ ಆಗುತ್ತೆ. ಇದು ಅಂದ್ರೆ ಇದು ಯಾವ ಬ್ರ್ಯಾಂಡ್ ಸರ್? ಇದು ಓರಿಯನ್ ಅಂತ ಬರುತ್ತೆ ಸರ್. ಓರಿಯನ್ ಅಂತ ಬರುತ್ತೆ. ಈಗ 2 ಅಡಿ ದಾಯಕ 3 ಅಡಿ ದಾಯಕ ಹಾಕಿದಾಗ ಕಂಪಲ್ಸರಿ ಒಂದು 6 ಸಾವಿರ ರೂಪಾಯಿ ಕೆಲಸ ಮುಗಿದೋಗ್ಬಿಡ್ತಾರೆ. ಇದರಲ್ಲಿ 25 ಸಾವಿರ ರೂಪಾಯಿ ಬಂಡವಾಳ ಹಾಕಕ್ ಆಗದೇ ಬೇಕಾಗಲ್ಲ ಸರ್. ಈಗ ಏನ್ ನೀವು ತೋರಿಸಿದ್ರಲ್ಲ, ಸೊ ಇದು ಎಷ್ಟು ಮೀಟರ್ ಬರುತ್ತೆ ಸರ್? ಇದು 1000 ಮೀಟರ್ ಬರುತ್ತೆ ಸರ್. 1000 ಮೀಟರ್ ಬರುತ್ತೆ ಸರ್. ಸರ್ ಮತ್ತೆ ಯಾವ ಬ್ರ್ಯಾಂಡ್ ಅದಾವ ಎಲ್ಲ ತೋರಿಸಿ ಸರ್. ಇದು ಗಂಗಾ ಕಾವೇರಿ ಅಂತ. ಗಂಗಾ ಕಾವೇರಿ. ಹ್ಞೂ ಸರ್. ಇದು ಬಂದುಬಿಟ್ಟು 750 ಮೀಟರ್ ಬರುತ್ತೆ ಸರ್. 750 ಮೀಟರ್ ಬರುತ್ತೆ. ಒಂದು ಎಕರೆ ಬಂದುಬಿಟ್ಟು ಇದು 4 ಬಂಡಲ್ ಬೇಕಾಗುತ್ತೆ ಸರ್. ಇದು ಒಂದು ಎಕರೆಗೆ 4 ಬಂಡಲ್ ಬೇಕಾಗುತ್ತೆ ಇದು. ಹ್ಞೂ ಸರ್. ಮತ್ತೆ ಸರ್ ಇನ್ನೊಂದಿದೆ. ಇದಿದೆ. ಇದು ಬಂದ್ಬಿಟ್ಟು ಎಕರೆಗೆ 5 ಬಂಡಲ್ ಬೇಕಾಗುತ್ತೆ. ಎಕರೆಗೆ 5 ಬಂಡಲ್ ಮೀಟರ್ 750 ಮೀಟರ್ ಬರುತ್ತೆ. ಇದು ಎಕರೆಗೆ 5 ಬಂಡಲ್ ಬೇಕಾಗುತ್ತೆ. ಇದು ಎಕರೆಗೆ 5 ಬಂಡಲ್ ಬೇಕಾಗುತ್ತೆ ಸರ್. ಎಕರೆಗೆ 5 ಬಂಡಲ್ ಬೇಕಾಗುತ್ತೆ ಸರ್. ಇದು ಮತ್ತೆ ವಿಕಾಸ್ ಅಂತ ಇದೆಯಲ್ಲ ಸರ್? ವಿಕಾಸ್ ಅಂತ ಇದೆ, ಓನ್ ಬ್ರ್ಯಾಂಡ್. ಇದು ರೆಡಿ ಆಗೋದು. ಇದು ರೈನ್ ಟ್ಯೂಬ್ ಸರ್. ಇದು ರೈನ್ ಟ್ಯೂಬ್ ಬಂದ್ಬಿಟ್ಟು ಎಕರೆಗೆ 5,000 ರೂಪಾಯಿ ಖರ್ಚಾಗುತ್ತೆ ಸರ್. ರೈನ್ ಟ್ಯೂಬ್ ಅಂದ್ರೆ ಯಾವ ತರ ಅಂತ? ಅದೇ ಸ್ಪ್ರೇ ಆಗುತ್ತೆ. ಇದು ಕೋಸಿಗೆ ಕೋಸಿಗೆ ಮತ್ತೆ ನೀರುಳ್ಳಿಗೆ, ಮೆಕ್ಕೆಜೋಳ, ಶೇಂಗಾಕ್ಕೂ ಎಲ್ಲದಕ್ಕೂ ಬರುತ್ತೆ ಸರ್. ಇದು ಇದು 750 ಮೀಟರ್ ಇರುತ್ತೆ ಅಂತ ಹೇಳಿ 901 ಮೀಟರ್ ಬರುತ್ತೆ ಸರ್. ಇದು ಸರ್ ಈಗ ಉದಾಹರಣೆಗೆ ಈಗ ನಮ್ಮ ಒಂದು ಚಾನಲ್ ವಿಡಿಯೋ ನೋಡ್ಕೊಂಡು ಯಾರಾದರೂ ಶಿವಮೊಗ್ಗ, ತುಮಕೂರು, ಹಾವೇರಿ ಈ ರೂಟಲ್ಲಿ ಅಥವಾ ಮೈಸೂರು ಸೈಡ್ನಿಂದ ಅಥವಾ ಈ ಕಡೆ ಬಳ್ಳಾರಿ ಸೈಡಿಂದ ಯಾರಾದರೂ ಫೋನ್ ಮಾಡಿದರೆ ಸೊ ಅವ್ರಿಗೆ ಒಂದು 5 ಬಂಡಲ್ ಬೇಕಾಗಿರುತ್ತೆ. ಸರ್ ಬಸ್ ಗಿಡ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಸರ್. ನೀವು ಎಷ್ಟಿಂದ ಎಷ್ಟರವರೆಗೂ ಕಳಿಸ್ತೀರಿ? ಉದಾಹರಣೆ ಒಂದು 2 ಬಂಡಲ್ ಬೇಕಾದ್ರೂ ಕಳಿಸ್ಕೊಡ್ತೀವಿ. 1 ಬಂಡಲ್ ಬೇಕಂದ್ರೆ ಕಳಿಸ್ಕೊಡ್ತೀವಿ ಸರ್ ನಾವು. 1 ಬಂಡಲ್ ರೈತರು ನಮ್ಗೊಂದು ಫೋನ್ ಮಾಡಿ ಇಂಥದ್ದು ಐಟಮ್ ಬೇಕು ಅಂತ ಅಂದ್ಮೇಲೆ ಇಂಥೊಂದು ಐಟಮ್ ಬೇಕು, ಬಸ್ ಗಿಡಕ್ಕೆ ಆಗುತ್ತೆ ಸರ್ ಅಂತಾರೆ, ಕಂಪಲ್ಸರಿ ಇಡ್ತೀವಿ ಸರ್ ಅದು ಬಸ್ಸಿಗೆ. ಒಟ್ಟು ಇಲ್ಲಿಂದ ಕೊರಿಯರ್ನ ವ್ಯವಸ್ಥೆ ಇದೆ. ವ್ಯವಸ್ಥೆ ಇದೆ ಸರ್ ಅದು. ಸರ್ ಈಗ ರೈತರ ಜಮೀನಲ್ಲಿ ಅವರು ಹೊಸ ಲ್ಯಾಟ್ರಲ್ ತಗೊಂಡೋಗಿ ಬಹಳ ವರ್ಷಗಳಿಂದ ಅಲ್ಲೇ ಇರುತ್ತೆ. ಅವ್ರಿಗೆ ಗೊತ್ತಿರಲ್ಲ, ಯಾರು ಬಂದು 100 ರೂಪಾಯಿ 200 ರೂಪಾಯಿ ಕೇಳಿರ್ತಾರೆ, ಕೊಟ್ಬಿಟ್ಟಿರ್ತಾರೆ. ರೈತರು ನಾವ್ ಏನ್ ಅನುಕೂಲ ಮಾಡ್ಕೊಡ್ತೀವಿ ಅಂದ್ರೆ ಅವ್ರ ಜಮೀನ್ ಅಂತ ಇರೋದು ಹಳೆ ಲ್ಯಾಟ್ರನ್ನೆಲ್ಲ ನಾವು ಕೆಜಿ ಲೆಕ್ಕದಲ್ಲಿ ತಗೊಂಡು ಅವರಿಗೆ ಮತ್ತೆ ಅದನ್ನ ಕಟ್ ಮಾಡಿಸಿ ವಾಶ್ ಮಾಡಿಸಿ ಅದನ್ನ ಕರಗಿಸಿ ಮತ್ತೆ ಹೊಸ ಲ್ಯಾಟ್ರಲ್ ಅನ್ನು ತಯಾರಿಸ್ತಿದ್ದೇವೆ. ಅದಕ್ಕೆ ಅವ್ರಿಗೆ ಅನುಕೂಲ ಆಗೋದಕ್ಕೆ ಈ ತರ ಒಂದು ಮಾಡ್ತಿದೀವಿ ಸರ್. ಎಲ್ಲ ಪ್ಲಾಸ್ಟಿಕ್ ಗ್ರಾನ್ಯುವಲ್ ಎಲ್ಲ ನಾವೇ ಮಿಷಿನ್ ಅಲ್ಲಿ ಇಟ್ಕೊಂಡು ಈ ತರ ಮಾಡ್ತಿದೀವಿ ಸರ್. ಓಕೆ ಸರ್. ಬಟ್ ಏನಂದ್ರೆ ರೈತರು ಹಳೆ ಲ್ಯಾಟ್ರಲ್ ಇದು ಉಳಿದ್ರ ಅಂತ ತಗೊಂಬಂದ್ ಇಲ್ಲಿ ಕೊಟ್ರೆ ನೀವು ಅದ್ರದ್ದು ಅಮೌಂಟ್ ಇದ್ ಮಾಡ್ಕೊಂಡು ಲ್ಯಾಟ್ರಲ್ ರೆಡಿ. ಹೌದು ಸರ್, ಹೌದು. ರೈತರಿಗೆ ಅನುಕೂಲ ಆಗ್ಲಿ ಅಂತ ಇವಾಗ ಒಂದೇ ಸರಿ ಬಂದು ಹೊಸದಕ್ಕೆ ಬಂಡವಾಳ ಹಾಕೋದಕ್ಕೆ ಕಷ್ಟ ಆಗುತ್ತೆ ಸರ್. ಇದು ನಾವು ಕೆಜಿ ಲೆಕ್ಕದಲ್ಲಿ ತಗೊಂಡು ಅವರಿಗೆ ಇನ್ನ ಅರ್ಧ ಅಮೌಂಟ್ ಕೈಯಿಂದ ಹಾಕಿ ಹೊಸ ಮೆಟೀರಿಯಲ್ ನ ತಗೊಂಡ್ ಹೋಗ್ಬೋದು ಸರ್. ಈ ತರ ಇಲ್ಲ ಬಹಳಷ್ಟು ಜನ ಅವ್ರ ಊರುಗಳಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಬಹಳಷ್ಟು ಮೆಟೀರಿಯಲ್ ತಗೊಂಡೋಗಿ ಬಹಳ ವರ್ಷಗಳಾಗಿರುತ್ತೆ, ಅದನ್ನ ಏನ್ ಮಾಡ್ಬೇಕಂತ ಅಲ್ಲೇ ಮೂಲೆಗೆ ಬಿಸಾಕ್ಬಿಟ್ಟಿರ್ತಾರೆ.
ಅದನ್ನ ನಾವು ಅವರಿಗೆ ಇಲ್ಲಿ ಹಳೆ ಲ್ಯಾಟ್ರಲ್ ಅವ್ರ ಜಮೀನಲ್ಲಿ ಎಷ್ಟೇ ಲ್ಯಾಟ್ರಲ್ ಇರ್ರಿ ತಗೊಂಬಂದು ಕೆಜಿ ಲೆಕ್ಕದಲ್ಲಿ ತಗೊಂಡು ಅವ್ರಿಗೆ ಇಷ್ಟು ಅಮೌಂಟ್ ಆಗಿರುತ್ತೆ, ಅವ್ರಿಗೆ ಮತ್ತೆ ಏನಾದ್ರು ಮೆಟೀರಿಯಲ್ ಬೇಕಂದ್ರೆ ಅದನ್ನ ಅನುಕೂಲ ಮಾಡ್ಕೊಡ್ತೀವಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನನ್ನ ಹೆಸರು ಸತ್ಯನಾರಾಯಣ, ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಪ್ರೊಪ್ರೈಟರ್ ನಾನು ಮಾತಾಡ್ತಾ ಇರೋದು. 35 ವರ್ಷಗಳ ಅನುಭವ ಇದೆ ಡ್ರಿಪ್ ಇರಿಗೇಷನ್ ಬಗ್ಗೆ. ನೀವು ನಮ್ಮಲ್ಲೇ ಏನು ಖರೀದಿ ಮಾಡ್ಬೇಕಂತಂದರೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊತೀನಿ. ಒಂದನೇದಾಗಿ ನಮ್ಮದೇ ಪ್ರೊಡಕ್ಷನ್ ಇರೋದ್ರಿಂದ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಹೋಲ್ಸೇಲ್ ದರದಲ್ಲಿ ಸಿಗ್ತವೆ, ಒಂದನೇದು. ನಂಬರ್ 2 ಬಂದ್ಬಿಟ್ಟು ನೀವು ಎಷ್ಟೇ ದೂರದಿಂದ ಬಂದ್ರೂ ಟ್ರಾನ್ಸ್ಪೋರ್ಟೇಷನ್ನು ನಮ್ಮದೇ ವೆಹಿಕಲ್ಸ್ ಇರೋದ್ರಿಂದ, ಸುಮಾರು ವೆಹಿಕಲ್ಸ್ 16 ವೆಹಿಕಲ್ಸ್ ಇರೋದ್ರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಎಲ್ಲ ನಾವೇ ಮಾಡಿಕೊಡ್ತೀವಿ. ನಂಬರ್ 3ನೇದಾಗಿ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಜಮೀನಲ್ಲಿ ಹಳೆಯ ಲ್ಯಾಟ್ರಲ್ ಏನಾದರೂ ಇದ್ದರೆ ಅದನ್ನು ಕರಗಿಸ್ಬಿಟ್ಟು ನಿಮ್ಮ ಎದುರಿಗೇ ಹೊಸ ಲ್ಯಾಟ್ರಲನ್ನಾಗಿ ಮಾಡಿಕೊಡ್ತೀವಿ. ಇನ್ನು 4ನೇ ವಿಚಾರವಾಗಿ ನಮ್ಮದು ಕಂಪನಿ ಬಂದ್ಬಿಟ್ಟು ಸರ್ಕಾರದಿಂದ ಅನುಮೋದನೆ ಪಡೆದಿರೋದ್ರಿಂದ ನಿಮಗೆ ಸಬ್ಸಿಡಿ ಸುಲಭವಾಗಿ ನಾವು ತರಿಸ್ಕೊಡೋಂಥ ವ್ಯವಸ್ಥೆ ಮಾಡಿಕೊಡ್ತೀವಿ. ಇನ್ನು 5ನೇ ವಿಚಾರವಾಗಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ, ಬಾತ್ರೂಮ್ಸ್ ವ್ಯವಸ್ಥೆ ಇದೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. 4ನೇದಾಗಿ ಧ್ಯಾನ ಮಂದಿರ ವ್ಯವಸ್ಥೆ ಇದೆ, ಧ್ಯಾನ ಮಾಡ್ಕೋಬೋದು ನೀವೇನೋ ಸುಸ್ತಾಗಿದ್ರೆಗಿನ ಭಾಳ ದೂರದಿಂದ ಬಂದು. ಇನ್ನು ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಒಂದು ಸಾರಿ ಭೇಟಿ ಕೊಡಿ. ನಮಸ್ಕಾರಗಳು.